ಆಲ್ ವೆಲ್ಕಮ್ ಬ್ಯಾಕ್ ಟು ಬಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ, ನಾನು ಮಾಡೋ ಕೆಲವೊಂದಿಷ್ಟು ಯೋಗಾಸನಗಳ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಿದ್ದರೆ ಹೇಳಿ, ನಾನು ಬರೋ ವ್ಲಾಗ್ಸಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಆ ವ್ಲಾಗಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರಿ, ಮಾಡಿ ಶಿಲ್ಪ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಒಂದೊಂದು 4-5 ಆಸನಗಳನ್ನಾದ್ರೂ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನಾವು ಕೂಡ ಮನೇಲಿ ಟ್ರೈ ಮಾಡ್ತೀವಿ ಅಂತ ಎಲ್ಲ ಹೇಳಿ. ಹಾಗಾಗಿ ಇವತ್ತು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ಏರ್ ಫಾಲ್ ಕಂಟ್ರೋಲ್ಗೆ ನಾನು ಯಾವ್ಯಾವೆಲ್ಲ ಆಸನಗಳನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಿರೋ ಎಲ್ಲ ಆಸನಗಳು ಕೂಡ ನಾನು ಪ್ರತಿದಿನ ಮಾಡುವಂತಹ ಆಸನಗಳೇ. ಅದರಲ್ಲಿ ಕೆಲವೊಂದಿಷ್ಟು ಆಸನಗಳು ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಅದು ಮುಖ ಶ್ವಾನಾಸನ. ಇದು ನಮ್ಮ ಒತ್ತಡನ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕೂದಲಿನ ಬೇರುಗಳನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ. ಏರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಥರ ಮಾಡುತ್ತೆ ಈ ಆಸನ. ತುಂಬಾ ಸಿಂಪಲ್, ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಮ್ಮ ಎರಡೂ ಪಾದಗಳನ್ನು ಕೂಡ ನೆಲಕ್ಕೆ ಟಚ್ ಮಾಡಬೇಕು. ನಾವು ಇಂಬಡಿನ ಎತ್ತಲಿಕ್ಕೆ ಹೋಗಬಾರ್ದು, ನೆಲಕ್ಕೆ ಟಚ್ ಮಾಡಬೇಕು. ಹಾಗೆ ಎರಡೂ ಅಂಗೈನೂ ಕೂಡ ನೆಲಕ್ಕೆ ಟಚ್ ಮಾಡಬೇಕು. ಕತ್ತನ್ನು ಸ್ವಲ್ಪ ಮುಂದೆ ಬಾಗಿಸ್ಬೇಕು. ಇಷ್ಟು ನಾವು ಫಾಲೋ ಮಾಡಿದ್ರೆ ನಾವು ಈ ಆಸನನ ಸರಿಯಾಗಿ ಮಾಡ್ತಿದ್ದೀವಿ ಅಂತಲೇ ಅರ್ಥ. ಎರಡನೇದು ಬಂದು ಹಸ್ತಪಾದಾಸನ. ಈ ಆಸನ ನಾವು ಮಾಡುವಾಗ ಆದಷ್ಟು ನಮ್ಮ ಹಣೆನ ಮಂಡಿಗೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮೊದಲನೇ ಸಲ ಮಾಡ್ತಿದ್ರೆ ಖಂಡಿತ ಆಗಲ್ಲ. ನಾವು ಮಾಡ್ಕೊಂಡು ಬರ್ತಾ ಇದ್ದರೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಇದು ಕೂಡ ಅಷ್ಟೇ, ನಮ್ಮ ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ನೆತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಥರ ಮಾಡುತ್ತೆ. ಹಾಗೆ ನಮ್ಮ ಕೂದಲನ್ನ ಇದು ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಆಸನ ಬಂದು ಯೋಗೇಂದ್ರ ಚಕ್ರಾಸನ. ನಾವು ಮೊದಲು ಎರಡೂ ಕಾಲುಗಳನ್ನು ಕೂಡ ಆದಷ್ಟು ಅಗಲ ಮಾಡಿ ನಮ್ಮ ಕೈಯನ್ನು ಮುಂದೆ ತರಲಿಕ್ಕೆ ಟ್ರೈ ಮಾಡಬೇಕು. ಅಂದರೆ ಹಿಂದೆ ಕೈನ ಕಟ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಗ್ಗಿಸ್ಬೇಕು. ಬೆನ್ನು ಬಗ್ಗಿಸ್ತೀವಲ್ವ, ಅದಾದಮೇಲೆ ಕೈನೂ ಕೂಡ ಮುಂದೆ ಬಗ್ಗಿಸ್ಕೊಳ್ಬೇಕಾಗತ್ತೆ. ತೀರಾ ಕಷ್ಟಪಟ್ಟು ಮಾಡೋ ಅಗತ್ಯ ಏನೂ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಸಾಕು. ಈ ಆಸನನೂ ಕೂಡ ಅಷ್ಟೇ, ನಮ್ಮ ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಮ್ಮ ಶೋಲ್ಡರ್ ಫ್ಯಾಟ್ ಇರುತ್ತೆ ನೋಡಿ, ಅದನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 4ನೇ ಆಸನ ಬಂದು ಉಷ್ಟ್ರಾಸನ ಅಥವಾ ಕ್ಯಾಮಲ್ ಪೋಸ್ ಅಂತ ಕೂಡ ಕರಿಬೋದು. ಈ ಆಸನನೂ ಅಷ್ಟೇ ನಮ್ಮ ಏರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಈ ಆಸನನ ಪ್ರತಿದಿನ ಕೂಡ ಮಿಸ್ ಮಾಡ್ದೇ ಮಾಡ್ತೀನಿ. ಸಾಮಾನ್ಯವಾಗಿ ಇದ್ರ ಬಗ್ಗೆ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಆಸನನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇರ್ ಗ್ರೋತ್ ಎಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಥೈರಾಯ್ಡ್ ಸಮಸ್ಯೆ ಕೂಡ ಬರ್ದಿರೋ ಥರ ನೋಡ್ಕೊಳ್ಳುತ್ತೆ ಈ ಆಸನ ಮಾಡೋದ್ರಿಂದ ನಾವು. ಹಾಗಂತ ನಾವೇನಾದರೂ ಚೆನ್ನಾಗಿ ಜಂಕ್ ಫುಡ್ ತಿನ್ಬಿಟ್ಟು ಪ್ರತಿದಿನ ಇದೊಂದು ಆಸನ ಮಾಡಿಬಿಡ್ತೀವಿ, ನಮಗೆ ಏರ್ ಫಾಲ್ ಆಗಲ್ಲ, ಥೈರಾಯ್ಡ್ ಬರಲ್ಲ ಅಂತಲೂ ಕೂಡ ಅಂದ್ಕೊಳ್ಳೋಂಗಿಲ್ಲ. ಮೊದಲು ಏನೇ ಮಾಡಿದರೂ ಕೂಡ ನಮ್ಮ ಆಹಾರ ಪದ್ಧತಿನ ಬದಲಾಯಿಸ್ಕೊಳ್ಬೇಕು. ಆಹಾರ ಪದ್ಧತಿನ ಬದಲಾಯಿಸ್ಕೊಂಡ್ರೆ ಎಲ್ಲ ಸಮಸ್ಯೆ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಯೋಗನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಇನ್ನು 5ನೇದಾಗಿ ಯೋಗ ಮುದ್ರಾ. ಏನು ಅಂದರೆ ನಮ್ಮ ತಲೆನ ಸ್ವಲ್ಪ ಬೆಂಡ್ ಮಾಡಿ, ಅಂದರೆ ನಾವು ಮಾಮೂಲಿಯಾಗಿ ಚಕ್ಕಲ್ ಬಕ್ಕಲ್ ಹಾಕೊಂಡು ಕುತ್ಕೊಳ್ತೀವಿ ನೋಡಿ, ಆ ಥರ ಕುತ್ಕೊಂಡ್ಬಿಟ್ಟು ಹಣೆನ ನೆಲಕ್ಕೆ ಟಚ್ ಮಾಡಬೇಕು. ಹಾಗೆ ಹಿಂದೆ ಕೈ ಮುಗಿಬೇಕು. ಫಸ್ಟ್ ಟೈಮ್ ಮಾಡ್ತಿದ್ರೆ ಆಗಲ್ಲ, ನಿಧಾನಕ್ಕೆ ಹೋಗ್ತಾ ನಾವು ಮಾಡ್ಬೋದು. ಆದಷ್ಟು ಕೈ ಮುಗಿಲಿಕ್ಕೆ ಟ್ರೈ ಮಾಡಿ ಹಿಂದೆ. ತುಂಬಾ ಚೆನ್ನಾಗಿ ಇದು ಕೂಡ ನಮ್ಮ ಏರ್ ಫಾಲ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಚೈಲ್ಡ್ ಪೋಸ್ ಅಥವಾ ಬಾಲಾಸನ ಅಂತ ಹೇಳ್ಬಿಟ್ಟು ಗೊತ್ತೇ ಇರುತ್ತೆ ನಿಮಗೆ ಈ ಆಸನ. ಇದು ಕೂಡ ಅಷ್ಟೇ, ನಮ್ಮ ನೆತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡಿ ನಮ್ಮ ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 7ನೇದಾಗಿ ಸರ್ವಾಂಗಾಸನ. ಇದನ್ನು ಅಷ್ಟೇ, ನಾವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆರಾಮದಲ್ಲಿ ಈ ಆಸನನೂ ಕೂಡ ಮಾಡ್ಕೊಳ್ಬೋದು. ಒಂದೇ ಸಲ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ನೀವು ಪ್ರತಿದಿನ ಈ ಕೆಲವೊಂದಿಷ್ಟು ಆಸನಗಳನ್ನ ಟ್ರೈ ಮಾಡ್ತಾ ಬನ್ನಿ, ನಿಮಗೆ ಇದ್ರ ಬೆನಿಫಿಟ್ ಗೊತ್ತಾಗುತ್ತೆ. ಹಾಗೆ ಆರಾಮದಲ್ಲಿ ಮಾಡ್ಬೋದು ಅಂತೇಳಿ ಅನಿಸುತ್ತೆ. ಇನ್ನು ನಾನು ಕೊನೆಯದಾಗಿ ಶವಾಸನನ ಕೂಡ ಮಾಡ್ತೀನಿ. ಯಾವುದೇ ಯೋಗನ ಮಾಡಿದರೂ ಕೂಡ ಕೊನೆಯದಾಗಿ ಶವಾಸನ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನಾನು ಕೂಡ ಹಂಗೆ ಪ್ರತಿದಿನ ಮಾಡ್ಕೊಂಡು ಬರುವಂತಹ ಎಲ್ಲ ಆಸನಗಳು ಮುಗಿದ ಮೇಲೆ ಸ್ವಲ್ಪ ಹೊತ್ತಾದರೂ ಕೂಡ ಮೆಡಿಟೇಷನ್ನ ಮಾಡ್ತೀನಿ. ಇನ್ನಿವತ್ತು ನಾನು ಶೇರ್ ಮಾಡಿರೋ ಇಷ್ಟು ಆಸನಗಳನ್ನು ಕೂಡ ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡಿ ನೋಡಿ. ಖಂಡಿತವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹಾಗೆ ಏರ್ ಗ್ರೋತ್ ಕೂಡ ಆಗುತ್ತೆ. ಜೊತೆಗೆ ನಮ್ಮ ಆಹಾರ ಪದ್ಧತಿನೂ ಕೂಡ ನಾವು ಬದಲಾಯಿಸ್ಕೊಳ್ಬೇಕು, ಆವಾಗ ಮಾತ್ರ ಸಾಧ್ಯ. ಇನ್ನು ನಾನು ಯೋಗನೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮೊದಲು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬಿಟ್ಟು ಈಚೆ ಕಡೆ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಕೈಯಲ್ಲೇ ರಂಗೋಲಿನ ಹಾಕು
ಹಾಕೋವಂಥದ್ದು. ಹೊಸದಾಗಿ ಒಂದು ರಂಗೋಲಿ ಪ್ಲೇಟ್ ತಂದಿದ್ದೆ, ಅದು ಯಾವ ಥರ ಬರುತ್ತೆ ನೋಡೋಣ ಅಂತೇಳಿ ಹಾಕ್ತೆ. ಯಾಕೋ ನಂಗೆ ಅದು ಇಷ್ಟನೇ ಆಗಲಿಲ್ಲ, ಯಾಕಂದರೆ ರಂಗೋಲಿ ಜಾಸ್ತಿ ತೊಗೊಳುತ್ತೆ ಅದು ರಂಗೋಲಿ ಪುಡಿನ. ಸ್ವಲ್ಪ ಪುಡಿಲಿ ಹಾಕ್ಲಿಕ್ಕಾಗಲ್ಲ, ಅದಲ್ಲದೆ ಪುಟ್ಟದಾಗಿ ಬೇರೆ ಬಂತಲ್ಲ, ಹಾಗಾಗಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು 3 ಕಡೆನೂ ಅದೇ ಥರ ಬಿಡಿಸ್ಕೊಂಡೆ. ಇನ್ನು ನಾನು ಕೂಡ ಹೋಗಿ ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೇಳ್ತಿರ್ತೀರಾ ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡ್ತೀರಲ್ಲ, ಯಾವ ಟೈಮ್ಗೆ ಎದ್ದೇಳ್ತೀರಾ ಶುಕ್ರವಾರ ಟೈಮೆಲ್ಲ ಅಂತ ಹೇಳ್ಬಿಟ್ಟು. ಶುಕ್ರವಾರ ಆದರೆ ನಾನು ಒಂದು 3:45 4 ಗಂಟೆಗೆ ಎದ್ಬಿಡ್ತೀನಿ. 4 ಗಂಟೆ ಕರೆಕ್ಟಾಗಿ ಎದ್ದರೆ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಬಿಡ್ಬೋದು. ಶುಕ್ರವಾರ ಮಾತ್ರ, ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ 4:45ಗೆ ಎದ್ದೇಳ್ತೀನಿ, 4:15ಗೆ ಎದ್ದೇಳ್ತೀನಿ, ಈ ಥರ. ಇನ್ನು ನೀವು ಕಳ್ಸದ ಕಾಯಿ ಬಗ್ಗೆ ಕೂಡ ಕೇಳ್ತಾ ಇದ್ರಿ, ನಾನು ಯಾವಾಗಾದ್ರೂ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಅಂದರೆ ನಮ್ಮನೇಲಿ ಸಾಮಾನ್ಯವಾಗಿ 2 ಕಳಸದಲ್ಲಿ ಈ ಥರ ಗರಿ ಬಂದಿರೋದು ಅಂತಲೇ ಹೇಳ್ಬೋದು. ಒಂದು ಅಮ್ಮನ ಮನೆಗೆ ಈಗಾಗಲೇ ಹೋಗಿ ಹಾಕ್ಬಿಟ್ಟು ಬಂದಿದ್ದೀವಿ ಹೊಲ್ದ ಹತ್ರ, ಇನ್ನು ಇದು 2ನೇದು. ಇದೇನು ಅಂದರೆ ನಾವು ಮೊದಲು ಇದ್ವಲ್ಲ ಮನೆ, ಅದೇ ಮನೇಲಿ ಇದು ಮೊಳಕೆ ಹೊಡೆದಿತ್ತು. ಆವಾಗಿಂದನೂ ಕೂಡ ನಾನು ಅದೇ ಕಾಯಿನ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ, ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ಸ್ವಲ್ಪ ಇದು ಗರಿ ಚೆನ್ನಾಗಿ ಹೊಡೆದ್ಮೇಲೆ ಊರಿಗೆ ತೊಗೊಂಡೋಗಿ ನೆಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಒಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಇದು ಅದಾಗದೆ ನಿಮ್ಮ ಮನೇಲಿ ಬಂದಿರೋದಾ ಅಥವಾ ಈಚೆ ಕಡೆ ಸಿಗುತ್ತೆ ನೋಡಿ, ಅಂದರೆ ತಿನ್ನಲಿಕ್ಕೆಲ್ಲ ಇಟ್ಟಿರ್ತಾರೆ ಅದನ್ನು ತೊಗೊಂಡು ಬಂದು ಪೂಜೆ ಮಾಡ್ತಾ ಇರೋದು ಅಂತೇಳಿ. ಇಲ್ಲ, ನಮ್ಮ ಮನೇಲಿ ಇದು ಅದಾಗದೆ ಬಂದಿರೋದು. ಅದು ಹೆಂಗೆ ಬಂತು ಏನೋ ಆಯ್ತಾ ಅಂತ ನಿಜ ನನಗೆ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ವಾರಕ್ಕೊಂದ್ಸಲನೇ ಕಾಯಿನ ತೆಗೆದುಬಿಟ್ಟು ಹೊಸ ಕಾಯಿನ ಇಟ್ಟು ಪೂಜೆ ಮಾಡ್ತೀನಿ ಯಾವಾಗಲೂ ಕೂಡ. ಕೆಲವೊಮ್ಮೆ ಆಗಲ್ಲ, ಏನಕ್ಕಾಗಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಒಂದು 15 ಡೇಸ್ ಆಗೋಗ್ಬಿಡುತ್ತಲ್ಲ, ಆ ಟೈಮಲ್ಲೂ ಕೂಡ ಒಂದು 15 ಡೇಸ್ ಆದಮೇಲೆ ತೆಗೆದ್ಬಿಟ್ಟು ಹೊಸ ಕಾಯಿನ ಇಟ್ಟು ಪೂಜೆ ಮಾಡ್ತೀನಿ. ಇದು ಒಂದು ವಾರ ಆದಮೇಲೆ ತೆಗಿಯೋಣ ಅಂತ ನೋಡಿದಾಗ ಸ್ವಲ್ಪ ಸಣ್ಣದಾಗಿ ಮೊಳಕೆ ಬಂದಿತ್ತು. ಆವಾಗ ನೋಡಿಕೊಂಡು ಆವಾಗಿಂದನೂ ಕೂಡ ಅದನ್ನೇ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ. ಕೆಲವೊಬ್ಬರು ಹೇಳ್ತಾರೆ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋಂಗಿದ್ರೆ ಈ ಥರ ತೆಂಗಿನಕಾಯಿ ಮೊಳಕೆ ಬರುತ್ತೆ ಅಂತೇಳಿ. ಇನ್ನು ಕೆಲವೊಬ್ಬರು ನಾವೊಂದು ಒಳ್ಳೆ ತಳನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಟರೆ ಆವಾಗ ಈ ಥರ ಮೊಳಕೆ ಬರುತ್ತೆ ಅಥವಾ ಗರಿ ಹೊಡೆಯುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ನಿಜ ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಬಂದು ತಂದಿಟ್ಟಿರಲಿಲ್ಲ. ಮಾಮೂಲಿಯಾಗಿ ಕಳ್ಸೋಕ್ಕೆ ಮಾಮೂಲಿ ನೀವು ನೋಡ್ತೀವಲ್ವ ತೆಂಗಿನಕಾಯಿ ಅಳ್ಳಾಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆ ಥರ ನೋಡಿಕೊಂಡು ತಂದಿಟ್ಟಿರೋ ಅಂಥದ್ದು. 2 ಸಲ ಕೂಡ ಬಂತು, ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂತು ಅಷ್ಟೇ. ಇನ್ನು ಇದು ಬಂದಮೇಲೆ ನಾನು ಯಾವ ಥರ ಅದನ್ನು ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಪ್ರತಿ ಶುಕ್ರವಾರ ಕೂಡ ನಾನು ಕಳಶನ ತೆಗಿತೀನಿ. ಅಂದರೆ ಅದೇ ಕಾಯಿನ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಬಿಡ್ತೀನಿ. ನಾನು ಸಾಮಾನ್ಯವಾಗಿ ಗುರುವಾರ ರಾತ್ರಿನೇ ಅಲ್ವಾ ಕಳಶ ತೆಗೆಯೋದು, ಹಾಗಾಗಿ ರಾತ್ರಿನೇ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಡ್ತೀನಿ. ನಾನು ಬೆಳಗ್ಗೆ ಮಾಮೂಲಿಯಾಗಿ ಕಳಸಕ್ಕಿಟ್ಟು ಪೂಜೆನ ಮಾಡ್ತೀನಿ. ನಾವು ಕಳಸಕ್ಕೆ ನೀರು ಹಾಕಿರೋದ್ರಿಂದ ಬೇರೆಲ್ಲ ನೀರೊಳಗಡೆ ಹೋಗಿರುತ್ತಲ್ವ, ಹಾಗಾಗಿ ಅದು ಒಣಗಲ್ಲ, ಆರಾಮದಲ್ಲಿ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಏನಾದರೂ ಸೂತ್ಕ ಏನಾದರೂ ಆದರೆ ಒಣಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದಷ್ಟು ನಾವು ನೀಟಾಗಿ ಇಟ್ಕೊಂಡ್ರೆ ಆ ಥರ ಎಲ್ಲ ಏನೂ ಆಗಲ್ಲ. ನಮ್ಮ ಮನೇಲಿ ನೀವು ನೋಡ್ತಿರ್ಬೋದು ಎಷ್ಟು ದಿನದಿಂದನೂ ಕೂಡ ಇದೆ. ಸ್ವಲ್ಪ ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರಬೇಕು ಅಷ್ಟೇ ಮನೆಗೆ. ಇನ್ನು ನೀವು ಹಾಗೆ ಮನೇಲಿ ನಾನು ಧೂಪ ಹಾಕ್ತೀನಲ್ಲ, ಅದ್ರ ಬಗ್ಗೆ ಕೂಡ ಕಮೆಂಟಲ್ಲಿ ಕೇಳ್ತಿದ್ರಿ ಯಾವ ಥರ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಥರ ಕೆಂಡ ಎಲ್ಲ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನೆಲ್ಲ ಮಾಡಲಿಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಒಂದು ಧೂಪದ್ದು ಭರಣಿ ಇದೆ, ಅದರಲ್ಲೇ ನಾನು ಹಾಕೋವಂಥದ್ದು. ಅದು ಸ್ವಲ್ಪ ಮುರಿದೋಗ್ಬಿಟ್ಟಿದೆ, ಹಾಗಾಗಿ ಇವತ್ತು ಮಣ್ಣಿಂದು ದೀಪ ಬರುತ್ತಲ್ಲ ಅದರಲ್ಲೇ ಹಾಕ್ತಾಯಿದ್ದೀನಿ. ಮೊದಲು ನಾನು ತೆಂಗಿನಕಾಯ್ದು ಜುಂಗ್ ಬರುತ್ತೆ ನೋಡಿ, ಮಾಮೂಲಿ ತೆಂಗಿನಕಾಯಿನೆಲ್ಲ ಹೊಡಿತೀವಿ ನೋಡಿ, ಅದರಲ್ಲೇ ಸಿಗುತ್ತಲ್ಲ, ಆ ಜುಂಗನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಲಾವಂಚ ಅಂತ ಹೇಳ್ಬಿಟ್ಟು ಎಲ್ಲ ಗಂಧಿಗೆ ಅಂಗಡಿಲಿ ಕೂಡ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಲಾವಂಚ ಅಂತ ಕೇಳಿ ನೋಡಿ ಅವಾಗ ಕೊಡ್ತಾರೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದೇ ಒಂದು ಕರ್ಪೂರನ ಹಾಕ್ಕೊಳ್ತೀನಿ. ಹಾಗೆ ಸಾಂಬ್ರಾಣಿ ಬರುತ್ತೆ ನೋಡಿ, ಪುಡಿ ಬರುತ್ತೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರೋ ತೊಗೊಂಡು ಬಂದರೆ ನಾವೇ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಪುಡಿ ತಂದುಬಿಟ್ರೆ ಪುಡಿ ಮಾಡೋ ಅಗತ್ಯ ಇರಲ್ಲ. ಅದ್ರ ಜೊತೆಗೆ ಸ್ವಲ್ಪ ಗಂಧದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಲಾವಂಚ ಗಂಧ ಎಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಮಾಮೂಲಿಯಾಗಿ ಹಚ್ಬಿಟ್ಟು ಒಂದು 5 ನಿಮಿಷ ಹಂಗೆ ಬಿಡ್ತೀನಿ. ಅದು ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಹತ್ಕೊಂಡಿದ್ದಾದಮೇಲೆ ಅದೇ ಒಂದು ಹೊಗೆ ಬರಲಿಕ್ಕೆ ಶುರುವಾಗುತ್ತೆ, ಅಂದರೆ ಧೂಪ ಅಂತ ಹೇಳ್ತೀವಲ್ಲ ಅದು ಬರಲಿಕ್ಕೆ ಶುರುವಾಗುತ್ತೆ ಅಷ್ಟೇ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಾವು ಯಾವುದೇ
ಯಾವುದೇ ಥರ ಕೆಂಡ ಮಾಡೋ ಅಗತ್ಯನೇ ಇಲ್ಲ. ಆರಾಮದಲ್ಲಿ ಮನೆ ತುಂಬ ನಾವು ಧೂಪನ ಹಾಕ್ಬೋದು. ಆ ಕಾಯಿ ಜುಂಗೆಲ್ಲ ಹಾಕಿರ್ತೀವಿ ನೋಡಿ, ಹಾಗಾಗಿ ಸ್ವಲ್ಪ ಹೊಗೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ನಾನು ಪ್ರತಿ ವಾರ ಕೂಡ ಇದೇ ಥರ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಶುಕ್ರವಾರ ಮತ್ತು ಶನಿವಾರ 2 ದಿನ ಧೂಪ ಹಾಕ್ತೀನಿ. ಈ ಥರ ಮಾಡಿಕೊಂಡು ಹಾಕೋದ್ರಿಂದ ಬೇಗ ಕೆಲಸ ಆಗೋಗ್ಬಿಡುತ್ತೆ. ನಾವು ಕೆಂಡ ಮಾಡಿಕೊಂಡು ಮಾಡ್ತೀವಿ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಇದಾದರೆ ಈಸಿ ಅಂತೇಳಿ ಹಿಂಗೆ ಮಾಡ್ಕೊತೀನಿ ನಾನು ಅಷ್ಟೇ. ಇನ್ನು ನಾನು ಎಲ್ಲ ಕೆಲಸ ಮಾಡಿ ಪೂಜೆನೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು 6:15 ಆಗಿತ್ತು. ಈ ಥರ ನಾವು ಬೇಗ ಎಲ್ಲ ಕೆಲಸನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇದ್ದೇ ಟೈಮಿಗೆ ಮಾಡ್ಕೊಳ್ಬೇಕು ಅಂತೇಳಿ ಮೊದಲೇ ಫಿಕ್ಸ್ ಆಗಿಬಿಟ್ರೆ ಅದೇ ಟೈಮ್ಗೆ ಎಲ್ಲ ಕೆಲಸ ಕೂಡ ಮಾಡ್ಕೊಂಡು ಬಿಡ್ಬೋದು. ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಬೆಳಗ್ಗೆ ಎದ್ದೊಳೋದು ಮಾತ್ರ ಕಷ್ಟ ಅನಿಸೋದು. ಎದ್ಬಿಟ್ಟು ಒಂದು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡ್ಬಿಟ್ರೆ ಆರಾಮದಲ್ಲಿ ನಮಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಒಂಚೂರು ದೇವ್ರ ಮನೆದು ಕೂಡ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನಿವಾಗ ಪೂಜೆ ಎಲ್ಲ ಮುಗೀತಲ್ಲ, ಇನ್ನು ತಿಂಡಿಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಏನಾದರೂ ಒಂದು ಜ್ಯೂಸೋ ಅಥವಾ ಟೀನೋ ಏನಾದರೂ ಮಾಡ್ಕೊಂಡು ಕುಡಿಬೇಕು ನನಗೆ, ಇಲ್ಲಾಂದರೆ ನನ್ನ ದಿನ ಶುರುನೇ ಆಗಲ್ಲ. ಟೀ ಅಂದರೆ ಮಾಮೂಲಿ ಕಾಫಿ ಟೀ ಎಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಥರ ಟೀ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಹೆಂಗಿದ್ರು ನಾನು ಏರ್ ಫಾಲ್ ಕಂಟ್ರೋಲ್ಗೆ ಕೆಲವೊಂದಿಷ್ಟು ಯೋಗಾಸನಗಳನ್ನ ಶೇರ್ ಮಾಡಿಕೊಂಡೆ ಅಲ್ವಾ, ಹಾಗೆ ಒಂದು ಏರ್ ಫಾಲ್ ಕಂಟ್ರೋಲ್ಗೆ ಡ್ರಿಂಕ್ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರಾತ್ರಿಯೇ ನಾನು ಸ್ವಲ್ಪ ಮೆಂತ್ಯ ಹಾಗೆ ರೋಸ್ಮೆರಿ ಎರಡೂ ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ. ಮೆಂತ್ಯನ ನಾನು 1 ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ. ಹಾಗೆ ರೋಸ್ಮೆರಿನ 2 ಗೊಂಚಲು ಬರುತ್ತೆ ನೋಡಿ, ಅದು 2 ಗೊಂಚಲನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ರಾತ್ರಿ ಫುಲ್ಲು ನೆನೆಸಿಡಬೇಕಾಗತ್ತೆ. ಇದ್ರ ಜೊತೆಗೆ 1-2 ನೆಲ್ಲಿಕಾಯಿ, ಹಾಗೆ ಒಂದು 15 ಕರ್ಬೇವಿನ ಎಲೆ, ಒಂದು ಸಣ್ಣ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಇಲ್ಲ ಅಂದರೆ ಆ ನೆಲ್ಲಿಕಾಯಿ ಪೌಡರ್ ಬರುತ್ತೆ ನೋಡಿ, ಅದನ್ನು ಕೂಡ ಬಳಸ್ಬೋದು. ಆದರೆ ಪ್ಯೂರ್ ಆಗಿರೋ ಪೌಡರ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಆದಷ್ಟು ನೆಲ್ಲಿಕಾಯಿನೇ ಬಳಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಇನ್ನು ಇವಾಗ ನಾವು ಮೆಂತ್ಯನ ನೆನೆಸಿಟ್ಟಿದ್ವಲ್ಲ, ಆ ನೀರನ್ನ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನ ಸೇರಿಸ್ಲಿಕ್ಕೆ ಹೋಗಿಲ್ಲ. ಇದು ವೇಸ್ಟ್ ಆಗುತ್ತೆ ಅಂತೇಳಿ ಚಿಂತೆ ಮಾಡಬೇಕಾಗಿಲ್ಲ. ಇದನ್ನು ನಮಗೆ ಹೇರ್ ಪ್ಯಾಕ್ಗೂ ಕೂಡ ಬಳಸ್ಕೊಳ್ಬೋದು. ನಾನು ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಎಲ್ಲನೂ ಕೂಡ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡು ಒಂದಿನ ಹೇರ್ ಪ್ಯಾಕ್ಗೆ ಬಳಸ್ಕೊಂಡು ಬಿಡ್ತೀನಿ ಮತ್ತೆ ನೆನೆಸ್ಬಿಟ್ಟು. ಇನ್ನಿವಾಗ ಇದನ್ನು ಮಾಮೂಲಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡು ಕುಡಿಯೋದು ಅಷ್ಟೇ. ನಮ್ಮ ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಈ ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಹಾಗಂತ ಪ್ರತಿದಿನಕ್ಕೂ ಮಾತ್ರ ಕುಡಿಲಿಕ್ಕೆ ಹೋಗಬೇಡಿ, ಯಾಕಂದರೆ ಮೆಂತ್ಯ ತುಂಬಾ ತಂಪು. ಕೆಲವೊಬ್ಬರಿಗೆ ತಂಪಿನ ಪದಾರ್ಥ ಪ್ರತಿದಿನ ತಿಂದರೆ ಆಗಲ್ಲ. ಹಾಗಾಗಿ ಆದಷ್ಟು ಒಂದು ವಾರದಲ್ಲಿ 1-2 ದಿನನೋ 3 ದಿನನೋ ಮಾಡ್ಕೊಂಡು ಕುಡೀರಿ. ಏರ್ ಫಾಲ್ ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ನಾವು ಪ್ರತಿದಿನ ನೆಲ್ಲಿಕಾಯಿ ತಿನ್ನಬೇಕು ಗೊತ್ತಾ. ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಏರ್ ಕಲರ್ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಮಗೆ ಹಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಅನ್ನೋಂಗಿದ್ರೆ ಸ್ವಲ್ಪ ಅದನ್ನು ಸ್ಟೀಮ್ ಮಾಡಿಕೊಂಡು ಅದಾದಮೇಲೆ ತಿಂದು ನೋಡಿ, ಚೆನ್ನಾಗೇ ಇರುತ್ತೆ. ಆದರೆ ಪಿಕ್ಕಲೆಲ್ಲ ಮಾಡಿಕೊಂಡು ತಿನ್ನಲಿಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಏನು ಒಳ್ಳೆಯದಲ್ಲ. ಹಾಗೆ ತಿಂದ್ರೇ ತುಂಬಾ ಒಳ್ಳೆಯದು. ಇನ್ನು ನಾನು ಕೂಡ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಒಂಚೂರು ಈಚೆಗಡೆ ಬಂದು ಕೂತ್ಕೊಂಡು ಆರಾಮದಲ್ಲಿ ಕುಡಿತಾ ಇದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳ್ಬಿಟ್ಟು. ಹಾಗೆ ನನಗೆ ಇದನ್ನು ಕೂಡ ಒಬ್ಬರು ಕಮೆಂಟಲ್ಲಿ ಹೇಳಿದರು, ನೀವು ಅಷ್ಟೊಂದೆಲ್ಲ ಗಡಿಬಿಡಿ ಮಾಡಿಕೊಂಡು ಒಂದು 5 ನಿಮಿಷ ಕೂಡ ಆರಾಮದಲ್ಲಿ ಕೂತ್ಕೊಂಡು ನೀವೇನು ಕೂಡ ಕುಡಿಯಲ್ಲ, ಪ್ರಯೋಜನ ಏನು ಬಂತು ನೀವು ಅಷ್ಟೊಂದೆಲ್ಲ ಮಾಡಿ ಅಂತೇಳಿ. ನನಗೂ ಕೂಡ ಹೌದಲ್ವಾ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೊಂದು ಸ್ವಲ್ಪ ಟೈಮ್ ಕೊಡ್ಕೊಂಡು ಒಂದು 5 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಈಚೆ ಕಡೆ ಕೂತ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಅಡುಗೆಗೆ ಶುರು ಮಾಡ್ಕೊಂಡ್ಬಿಡ್ತೀನಿ. ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತು ಸ್ವಲ್ಪ ಪಾತ್ರೆಗಳಿದ್ದು ಆ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೆ. ಅವಾಗಲೇ ತೊಳ್ಕೊಂಡು ಬಿಡ್ತೀನಿ. ಯಾಕಂದರೆ ಒಂದೇ ಸಲ ಎಲ್ಲ ಪಾತ್ರೆಗಳನ್ನೂ ಗುಡ್ಡೆ ಹಾಕೊಂಡು ತೊಳಿಬೇಕಂದ್ರೆ ನಮಗೂ ಕೂಡ ಕಾಲು ನೋವು ಬರ್ತಾ ಇರುತ್ತೆ. ಅದಲ್ಲದೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಅವಾಗೇ ತೊಳೆದಿಟ್ಕೊಂಡು ಬಿಟ್ರೆ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವತ್ತಿನ ತಿಂಡಿಗೆ ಸ್ವಲ್ಪ ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಒಂಚೂರು ಬೇಗ ಆಗೋಗ್ಬಿಡುತ್ತೆ. ಅದಾದರೆ ಈಗಾಗಲೇ ಟೈಮು 6:45 ಆಗಿದೆ. ಚೂರು ಬೇಗ ರೆಡಿ ಮಾಡ್ಕೊಂಬಿಡೋಣ ಅಂತ. ಈ ಥರ ಪೂಜೆ ಇರೋ ದಿನ ನಾನು ಸಾಮಾನ್ಯವಾಗಿ ಸ್ವಲ್ಪ ಸಿಂಪಲ್ಲಾಗೇನೆ ತಿಂಡಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ರಾಗಿ ದೋಸೆ ಅಂದರೆ ಸ್ವಲ್ಪ ಅದಕ್ಕೆ ತರಕಾರಿನೆಲ್ಲ ಸೇರಿಸಿ ಮಾಡೋವಂಥದ್ದು ಚೆನ್ನಾಗಿರುತ್ತೆ ಒಂಥರ. ಇವಾಗ ರಾಗಿ ದೋಸೆ ರಾಗಿ ರೊಟ್ಟಿ ಅಂದ್ರೆಲ್ಲ ಯಾರಿಗೂ ಇಷ್ಟ ಆಗಲ್ಲ. ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಳ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು.
ಚೆನ್ನಾಗಿರುತ್ತೆ. ಹಾಗೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಏನಾದರೂ ಕೆಲಸ ಮಾಡ್ತಾ ಇರೋರಿಗೆ ಬೇಗ ಏನಾದರೂ ತಿಂಡಿ ಮಾಡ್ಕೊಳ್ಬೇಕಪ್ಪ, ನಾನು ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇದನ್ನು ಆರಾಮದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಪನ್ನೀರ್ ಪೆಪ್ಪರ್ ಡ್ರೈ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿದಿನ ಕೂಡ ಏನಾದ್ರೂ ಫುಡ್ಡಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕಾಳುಗಳಿರ್ಬೋದು, ಪನ್ನೀರ್ ಇರ್ಬೋದು, ಏನೋ ಒಂದು. ನಾನ್ ವೆಜ್ ಅಂತೂ ನಾವು ಪ್ರತಿದಿನ ತಿನ್ನಲ್ಲ ಅಲ್ವಾ, ಹಾಗಾಗಿ ವೆಜ್ಜಲ್ಲೇ ಏನಾದರೂ ಒಂದು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಪನ್ನೀರಲ್ಲೇ ಸ್ವಲ್ಪ ಏನಾದರೂ ಮಾಡೋಣ ಅಂದ್ಕೊಂಡೆ. ಸಾಮಾನ್ಯವಾಗಿ ಗ್ರೇವಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ, ಆದರೆ ಪೆಪ್ಪರ್ ಡ್ರೈ ಎಲ್ಲ ತೀರಾ ಕಡಿಮೆ. ಹಾಗಾಗಿ ಇವತ್ತು ಪೆಪ್ಪರ್ ಡ್ರೈಯೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೊರಡಬೇಕು. ಹೊರಗಡೆ ಥಂಡಿ ಅಲ್ವಾ, ಇವತ್ತು ಸ್ವಲ್ಪ ಬೇಗನೆ ಇದ್ದೆ. ಮಾಮೂಲಿ ಟೈಮ್ಗಿಂತಲೇ ಇವತ್ತು ಬೇಗ ಇದ್ದೆ, ಯಾಕಂದರೆ ಯೋಗದ್ದು ಸ್ವಲ್ಪ ನಿಮಗೂ ಶೇರ್ ಮಾಡೋಣ ವಿಡಿಯೋಸ್ನ ಅಂತ ಅಂದ್ಕೊಂಡು. ಹಂಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರೋ ಥರ ಅನ್ನಿಸ್ತಾ ಇದೆ. ಇನ್ನು ಮೊದಲು ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಅನ್ನಲ್ಲ, ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗುತ್ತೆ. ಅದನ್ನು ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಶ್ರೂಮ್ ನೋಡಿ ಸ್ವಲ್ಪ ಫ್ರೆಶ್ ಆಗಿದೆ ಇವತ್ತು, ತೀರಾ ಏನು ಫ್ರೆಶ್ ಆಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ, ಹಂಗಾಗಿ ಒಂಚೂರು ಹಂಗೆ ತೋರಿಸ್ದೆ. ಇನ್ನು ಪನ್ನೀರ್ ಪೆಪ್ಪರ್ ಡ್ರೈಗೆ ಏನೇನೆಲ್ಲ ತರಕಾರಿ ಬೇಕು ಎಲ್ಲನೂ ಕೂಡ ನಾವು ಒಂದೇ ಸಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮದಲ್ಲಿ ಅಡುಗೆ ಕೆಲಸನ ಮಾಡ್ಕೊಂಡು ಬಿಡ್ಬೋದು. ಇವಾಗ ನಿಂತ್ಕೊಂಡು ಹೆಚ್ಚಲ್ಲ, ನಾನು ಆರಾಮದಲ್ಲಿ ಕುತ್ಕೊಂಡು ಯಾರನ್ನ ಹೆಚ್ಚಿಟ್ಕೊಂಡ್ಬಿಟ್ಟು ಅದಾದಮೇಲೆ ಅಡುಗೆನ ಶುರು ಮಾಡ್ಕೊಳ್ತೀನಿ. ರಾಗಿ ದೋಸೆ ಮಾಡ್ಕೊಳ್ಳಿಕ್ಕೆ ಮೊದಲು ನಾನು 1 ಕಪ್ ಆಗೋವಷ್ಟು ರಾಗಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರು, ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು 1 ಟೀ ಸ್ಪೂನ್ ಆಗುವಷ್ಟು ತೊಗೊಳ್ಳಿ ಸಾಕು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಪೆಪ್ಪರ್ ಪೌಡರ್ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ನಾವು ಮಾಮೂಲಿಯಾಗಿ ದೋಸೆಗೆ ಯಾವ ಥರ ಕಲಸಿಟ್ಕೊಳ್ತೀವಿ ನೋಡಿ ಅದೇ ಥರ ಕಲಸಿ ಒಂದು ಅರ್ಧ ಗಂಟೆನಾದರೂ ಇದನ್ನು ಎತ್ತಿಡಬೇಕಾಗತ್ತೆ. ಅದು ನೀಟಾಗಿ ನುಣ್ಕೊಳ್ಬೇಕು. ಹಾಗಾಗಿ ನಾನು ಎತ್ತಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳಿಕ್ಕೆ ಚಟ್ನಿ ಮಾಡಬೇಕು, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ. ಇದ್ರ ಜೊತೆಗೆ ಒಂದು 2 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಅಂತಲ್ಲ, ಈ ಚಟ್ನಿನ ನಾವು ಬೇರೆ ಏನಾದರೂ ಸರಿ ಸ್ನ್ಯಾಕ್ಸ್ ಏನಾದರೂ ಮಾಡಿದಾಗ ಬಳಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಇನ್ನು ಅದು ರೆಡಿ ಮಾಡಿ ಇಟ್ಬಿಟ್ಟು ಅದು ಅರ್ಧ ಗಂಟೆ ಬೇಕಿತ್ತಲ್ಲ, ಅಷ್ಟರಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಒಂದು ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ಮೆಣಸು, 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗೋವಷ್ಟು ಸೋಂಪು, ಹಾಗೆ ಒಂದು ಲವಂಗ, ಹಾಗೆ ಒಂಚೂರು ಸಣ್ಣದಾಗಿರೋ ಚಕ್ಕೆ ಸೇರಿಸ್ಕೊಳ್ಬೇಕು. ಇದ್ರ ಜೊತೆಗೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಕಾಳು, ಹಾಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಅದಾದಮೇಲೆ ಕುಟಾಣಿಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕುಟಾಣಿ ಇಲ್ಲಾಂದರೆ ಜಾರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಹಲ್ವಾ ಮಾಡ್ತಾ ಇರೋದು, ಹಾಗಾಗಿ ಕುಟಾಣಿಲೇ ಕುಟ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚೂರು ಟೈಮ್ ತೊಗೊಳುತ್ತೆ, ನುಣ್ಣಗೆ ನಾವು ಕುಟ್ಕೊಳ್ಬೋದು. ತೀರಾ ನುಣ್ಣಗೆ ಮಾಡೋ ಅಗತ್ಯ ಇಲ್ಲ, ಸ್ವಲ್ಪ ತರಿಯಾಗಿದ್ದರೂ ಕೂಡ ನಡೆಯುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಮಾಡ್ಕೊಂಡಿದ್ದೀನಿ ಅಂತೇಳಿ. ಇದು 2 ದಿನಕ್ಕಾಗುತ್ತೆ ಆಯಿತಾ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿ ಇಟ್ಕೊಳ್ತೀನಿ, ಇನ್ನೊಂದು ಸಲ ಏನಾದರೂ ಮಾಡ್ಕೊಂಡಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನಿವಾಗ ಅದೇ ಕಡಾಯಿಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹುರ್ಕೊಳ್ಬೇಕು, ಒಂಚೂರು ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಬಾಡಿಸ್ಬಿಟ್ಟು ಅದಕ್ಕೆ ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದು ನೋಡಿ ಅದರಲ್ಲಿ ಅರ್ಧ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು 200 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿರೋದು, ಹಾಗಾಗಿ ನಾನು ಅರ್ಧ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಒಂದು 4 ಜನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಪೂರ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಆವಾಗ ಪನ್ನೀರನ್ನ ಸ್ವಲ್ಪ ಜಾಸ್ತಿ ತೊಗೊಂಡು. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೀರು ಹಾಕೋ ಅಗತ್ಯ ಏನೂ ಇಲ್ಲ ಇದಕ್ಕೆ.
ಇದಕ್ಕೆ. ಇಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿನೇ ಆಗೋಗ್ಬಿಡುತ್ತೆ. ರಸಮ್ ಜೊತೆಗಿರ್ಬೋದು ಅಥವಾ ಬೇಳೆ ಸಾಂಬಾರು ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇನ್ನು ಪನ್ನೀರ್ ಪೆಪ್ಪರ್ ಡ್ರೈ ಆಯ್ತಲ್ಲ, ಇನ್ನು ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ರಾಗಿ ದೋಸೆಗೆ ಬೇಕು ಅಂತ, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಅದಕ್ಕೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೀನ್ಸು ಮತ್ತು ಕ್ಯಾರೆಟು ಇದೆರಡೂ ಕೂಡ ಸಣ್ಣ ಸಣ್ಣದಾಗಿ ಉದ್ದು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತೀವಲ್ಲ, ಹಂಗೆ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇದೊಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತೇಳಿ ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಮಶ್ರೂಮು, ಇದ್ರ ಜೊತೆಗೆ ಕ್ಯಾಬೇಜು ಇಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ತೀರಾ ಬೇಯಿಸ್ಕೊಳ್ಳಿಕ್ಕೇನು ಹೋಗಬೇಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ ಪುಡಿ ಕೂಡ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ. ಲಿಡ್ನ ಕ್ಲೋಸ್ ಮಾಡೇ ಬಾಡಿಸ್ಕೊಳ್ಳಿ, ಅದು ನೀರಿನ ಅಂಶ ಎಲ್ಲ ಇರುತ್ತೆ ನೋಡಿ, ಅದ್ರ ಜೊತೆಗೇ ಸ್ವಲ್ಪ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ಇದು ಕೂಡ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಇನ್ನಿವಾಗ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಸ ತವೆನ ಇಟ್ಬಿಟ್ಟು ಟ್ರೈ ಮಾಡಿದೆ. ಆದರೆ ಯಾಕೋ ಇವತ್ತು ತವಾದಲ್ಲಿ ದೋಸೆ ಚೆನ್ನಾಗಿ ಬರಲಿಲ್ಲ. ಯಾಕೋ ಈ ತವೆ ಸರಿ ಹೋಗ್ತಾ ಇಲ್ಲ, ತೆಗ್ಬಿಡ್ತೀನಿ. ರೊಟ್ಟಿ ಮಾಡ್ಕೊಳಕ್ ಮಾತ್ರ ಸರಿ ಅಂತ ಅನ್ಸುತ್ತೆ. ಇನ್ನೊಂದು ತವೆದಲ್ಲೇ ಮಾಡೋದು. ರೊಟ್ಟಿ ಅಲ್ಲಮ್ಮ, ರೋಸ್ಟು, ಚಿಕನ್ ರೋಸ್ಟು, ಮಟನ್ ರೋಸ್ಟು ಅದೇ ಇಟ್ಬಿಟ್ಟು ಮಾಡೋದು. ಪನ್ನೀರು ಅದರಲ್ಲೇ ಮಾಡ್ಬೋದೈತಿ. ಇಲ್ಲ ಮಾಮೂಲಿ ರೊಟ್ಟಿನೂ ಮಾಡ್ಕೊಳಕ್ ಚೆನ್ನಾಗಿ ಬರುತ್ತೆ. ಅದು ಬಾಡಿಗೆ ಹೋಗೈತೆ ಅಂದೆ. ಇದು ಇದು ಇನ್ನೊಂದಾ? ಇದ್ರಲ್ಲಿ ಏನಂದ್ರೆ ಒಂದ್ ಕಡೆ ಹಿಂಗೆ ದೋಸೆ ಮಾಡ್ಕೊಂಡ್ಬೋದ, ದೋಸೆ ಚಪಾತಿ ಗಿಪಾತಿ ಎಲ್ಲ. ಇನ್ನೊಂದ್ ಕಡೆ ಟಿಕ್ಕಾ ಎಲ್ಲ ಬರುತ್ತೆ ನೋಡಿ, ಪನ್ನೀರ್ ಟಿಕ್ಕಾ, ಚಿಕನ್ ಟಿಕ್ಕಾ, ಅದನ್ನೆಲ್ಲ ಈ ಕಡೆ ಮಾಡ್ಕೊಳ್ಬೋದು. ಬರ್ಗರ್ ಕೂಡ ಮಾಡ್ಕೊಳ್ಬೋದು. ಒಂದ್ಸಲ ಬರ್ಗರ್ ಇದ್ರಲ್ಲೇ ಮಾಡಿದ್ದೆ. ಈ ದೋಸೆ ತವ ನೋಡಿ ಎಷ್ಟು ವೇಟ್ ಇದೆ ಅಂದ್ರೆ ಹಿಡಿಲಿಕ್ಕೆ ಆಗಲ್ಲ, ಅಷ್ಟು ಭಾರ ಇದೆ. ಈ ತರದ ತವಗಳನ್ನ ತಗೊಳ್ಬೇಕು. ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಟೈಮ್ ತಗೊಳುತ್ತೋ ಹೊರತು ಒಂದ್ಸಲ ಬಿಸಿ ಆಗ್ಬಿಟ್ರೆ ಬೇಗ ಬೇಗ ಅಡ್ಗೆ ಮಾಡ್ಕೊಂಡ್ಬಿಡ್ಬೋದು. ಅದಾದ್ಮೇಲೆ ದೋಸೆ ಕೂಡ ಕಿತ್ತೋಗಲ್ಲ. ಅದು ಯಾಕಂಗಾಯ್ತೋ ಇದು ಗೊತ್ತಿಲ್ಲ, ಬಟ್ ಇದು ತೆಳು ಇದೆ. ಮೇ ಬಿ ತೆಳು ಇರೋದಕ್ಕೆ ಇರ್ಬೋದು. ನೋಡೋಣ. ಇದೇನಿಲ್ಲ, ಮಾಮೂಲಿಯಾಗಿ ಈ ತರ ದೋಸೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ತರಕಾರಿನ ಇಟ್ರೆ ಆಯ್ತು. ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಡ್ಲಿಕ್ಕೆ ಇರ್ಬೋದು, ಅಥವಾ ರಾತ್ರಿಗೆ ತಿನ್ನೋಕಿರ್ಬೋದು, ಅಥವಾ ಬೆಳಗ್ಗೆ ತರ ಬ್ರೇಕ್ಫಾಸ್ಟ್ ಇರ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಬೋದು ನಾವು. ಚೆನ್ನಾಗಿರುತ್ತೆ. ಇನ್ನು ಅಪ್ಪನೂ ಕೂಡ ರೆಡಿ ಆಗಿದ್ರಲ್ಲ, ಹಾಗಾಗಿ ನಾನೇ ದೋಸೆ ಹಾಕೊಟ್ಬಿಡ್ತೀನಿ ಬಿಡು, ನೀನು ಮತ್ತೆ ಕಿತ್ತಾಕ್ಬಿಡ್ತೀಯ ಅಂತ ಅಂದ್ಕೊಂಡು ಅವರೇ ಹಾಕ್ತಾ ಇದ್ದಾರೆ. ಈ ತವದಲ್ಲಿ ಚೆನ್ನಾಗಿ ಬಂತು. ಅದು ಹೇಳ್ಬೇಕು ಅಂದರೆ ರೊಟ್ಟಿ ತವ, ಅದರಲ್ಲಿ ನಾನು ದೋಸೆ ಮಾಡೋಣ ಅಂತ ಹೋದರೆ ಅದೆಲ್ಲಿ ಬರುತ್ತೆ ಹೇಳಿ. ಇನ್ನು ಈ ತವದಲ್ಲಿ ಚೆನ್ನಾಗಿ ಬಂತು. ನೋಡ್ತಿರ್ಬೋದು ನೀವು ಎಷ್ಟು ತೆಳ್ಳಗೆ ಬಂದಿದೆ ದೋಸೆ ಅಂತ ಹೇಳ್ಬಿಟ್ಟು. ಈ ರಾಗಿ ದೋಸೆ ಎಲ್ಲ ಏನು ಅಂದರೆ ಬಿಸಿ ಬಿಸಿ ಇರುವಾಗಲೇ ತಿಂದ್ಬಿಡ್ಬೇಕು. ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಬಿಸಿ ಬಿಸಿಯಾಗಿ ಅವ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟೆ. ಇನ್ನು ಈ ದೋಸೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದು ನೋಡಿ ಗ್ರೀನ್ ಕಲರ್ ಚಟ್ನಿ, ಅದನ್ನು ಸೇರಿಸ್ಬಿಟ್ಟು ಅದ್ರ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ತರಕಾರಿನೂ ಕೂಡ ಸೇರಿಸಿ ರೋಲ್ ಮಾಡ್ಕೊಡೋದು ಅಷ್ಟೇ. ಇದನ್ನು ನಿಜವಾಗ್ಲೂ ನೀವು ಮಕ್ಳಿಗೆ ಮಾಡಿಕೊಡಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಗೊತ್ತಾ. ಇದಕ್ಕೆ ಬೇಕಿದ್ರೆ ನಾವು ಪನ್ನೀರ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಪನ್ನೀರ್ದು ಸಪ್ರೇಟಾಗಿ ಮಾಡಿದ್ನಲ್ಲ, ಹಾಗಾಗಿ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡ್ತಿರ್ಬೋದು ನೀವು, ಆರಾಮದಲ್ಲಿ ಆಗೋಯ್ತು ಇವತ್ತು ಬ್ರೇಕ್ಫಾಸ್ಟು. ಕ್ರಿಸ್ಪಿಯಾಗಿದೆ, ಬಿಸಿ ಬಿಸಿನೇ ತಿನ್ನಬೇಕು. ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ಚೆನ್ನಾಗಿದೆಯಾ? ಇನ್ನು ತಿಂಡಿ ಎಲ್ಲ ಮುಗಿಸಿದ್ದಾದಮೇಲೆ ಈಚೆ ಕಡೆ ಒಂದು ಗಿಡ ಒಣಗೋಗ್ಬಿಟ್ಟಿತ್ತು, ಅದನ್ನು ಕೂಡ ತೆಗಿಯೋಣ ಅಂತ ಅಂದ್ಕೊಂಡು. ಏನಂದರೆ ಹೀರೆಕಾಯಿ ಗಿಡ ಹಾಕಿದ್ವಲ್ಲ, ಯಾಕೋ ಗೊತ್ತಿಲ್ಲ ಅದು ಬುಡದಿಂದನೇ ಒಣಗ್ತಾ ಬಂದುಬಿಟ್ಟಿದೆ. ಹಾಗಾಗಿ ಅವರು ತೆಗೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತೆಗೆದ್ರು. ನಾನು ಅಟ್ಲೀಸ್ಟ್ ಒಂದೇ ಒಂದು ಹೀರೆಕಾಯಿ ಬರಲಿ ಅಂತ ಅಂದ್ಕೊಳ್ತಾ ಇದ್ದೆ. ಏನೋ ಪಾಪ ಅದು ಬರಲೇ ಇಲ್ಲ, ಅದಕ್ಕೆ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ ಆ ಪಾಟಲ್ಲಿ ಬರಲಿಕ್ಕೆ. ಇನ್ನು ಇವಾಗ ಅವರು ಕೂಡ ಶಾಪಿಗೆ ಹೋದರು. ನಾನು ಸ್ವಲ್ಪ ಸ್ಮೂದಿನ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ನನಗೆ ಒಂದು ದೋಸೆ ಹಾಗೆ ಒಂದು ಬೌಲ್ ಆಗುವಷ್ಟು ಪನ್ನೀರನ್ನ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದು ನನ್ನ ಮಧ್ಯಾಹ್ನದ ಊಟ. ಇನ್ನು ಇವಾಗ ಸ್ಮೂದಿ ಮಾಡ್ಕೊಳ್ಳಿಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಓಟ್ಸ್ನ ನೆನೆಸಿಟ್ಟಿದೆ, ಅದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 6
ಬಾದಾಮಿ, ಒಂದು 2 ಸ್ಪೂನ್ ಆಗುವಷ್ಟು ದಾಳಿಂಬೆ ಹಣ್ಣು, ಇದು ಬಂದು ಗ್ರೇಪ್ಸ್ನ ನಾವು ಸ್ವೀಟ್ಗೆ ಅಂತ ಹಾಕೊಳ್ಳೋದು. ನಾನು ಇವತ್ತು ಡೇಟ್ಸ್ ಅಥವಾ ಹನಿ ಏನೂ ಹಾಕಿಲ್ಲ, ಹಾಗಾಗಿ ನಾನು ಗ್ರೇಪ್ಸ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಹಾಗೆ ಚಿಯಾ ಸೀಡ್ಸು ಇಷ್ಟನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ದಾಳಿಂಬೆ ಹಣ್ಣು ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಸ್ಮೂದಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸ್ಮೂದಿ, ನಿಜವಾಗ್ಲೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದನ್ನು. ಇನ್ನು ನಾನು ಕೂಡ ಶಾಪ್ಗೆ ಬಂದೆ. ಇವತ್ತು ಏನು ಅಂದರೆ ಶಾಪಿಗೆ ಬಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂಜೆ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು, ಶುಕ್ರವಾರ ಅಲ್ವಾ, ಹಂಗಾಗಿ ಇಲ್ಲೆಲ್ಲ ಧೂಳು ತೆಗಿಯೋಣ ಅಂತ ನೋಡಿದ್ರೆ ಗೋಡೆ ಎಲ್ಲ ನೋಡಿ ಹೆಂಗೆ ಆಗೋಗ್ಬಿಟ್ಟಿದೆ, ಒಂಥರ ಬೇಜಾರಾಗ್ತಾ ಇದೆ. ಒಂದು 2 ದಿನ ಆಯ್ತಲ್ವಾ ಅಪ್ಪು ಈ ಥರ ಆಗಿ, ಅಂದರೆ ಇಷ್ಟೊಂದೇನು ಆಗಿರಲಿಲ್ಲ, ಸ್ವಲ್ಪ ಒದ್ದೆ ಇರುತ್ತೆ ನೋಡಿ ಗಾಡಿ ಗೋಡೆ, ಆ ಥರ ಆಗಿತ್ತು ಅಷ್ಟೇ. ಇವತ್ತು ನೋಡಿದ್ರೆ ಫುಲ್ ಇದೇನೋ ವೈಟ್ಗೆ ಆಗೋಗ್ಬಿಟ್ಟಿದೆ. ಆಮೇಲೆ ಫ್ರೇಮ್ಸ್ ಇಟ್ಟಿದ್ನಲ್ಲ ಇಲ್ಲೆಲ್ಲ, ಆ ಫ್ರೇಮ್ಸ್ ಎಲ್ಲ ನೋಡಿ ಹಂಗಾಗ್ಬಿಟ್ಟಿದೆ. ಸುಮ್ಮನೆ ಇದು ವೇಸ್ಟು ಇಲ್ಲ, ಏನು ವೇಸ್ಟ್ ಅಲ್ಲ, ಉಡ್ತಾ ಕೊಡ್ತೀನಿ ಬಿಡು. ಅದಕ್ಕೂ ಕೊಡ್ಬೇಕಲ್ವ ಎಕ್ಸ್ಟ್ರಾ ನಾವು, ಏನು ಮಾಡೋಕ್ಕಲ್ಲ, ಡ್ಯಾಮೇಜ್ ಆಗುತ್ತೆ. ಆಮೇಲೆ ಇಲ್ಲಿ ಫ್ರೇಮ್ಸ್ ಎಲ್ಲ ಹಾಕಿದ್ದೀವಲ್ಲ ಅಪ್ಪು, ಇದ್ರ ಹಿಂದಗಡೆ ಎಲ್ಲ ಏನಾಗುತ್ತೋ ಏನೋ ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸರಿನಾ, ಅದು ಹಳೆ ಬಿಲ್ಡಿಂಗು ಜೊತೆಲಿತ್ತು, ಮೊದಲು ಒಂದೇ ಗೋಡೆ ಏನೋ ಇತ್ತು, ಅದನ್ನು ಅವರು ತೆಗೆದ್ಬಿಟ್ಟು ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರಲ್ವ, ಮಧ್ಯದಲ್ಲಿ ಗ್ಯಾಪ್ ಬಂದಿರೋಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಓಲ್ಗಿಲ್ಲ ಆಯ್ತೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀರೆಲ್ಲ ಫುಲ್ ಈ ಕಡೆನೇ ಬರ್ತಾ ಇದೆ. ಇದೊಂದು ಚೂರು ಆಗಿದೆ ಅಷ್ಟೇ. ನೀರು ಹೊರಗಡೆ ನೋಡಿದ್ರೆ ಯಾವಾಗ ಗೋಡೆ ಬಿದ್ದೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಫುಲ್ಲು ಒಂಚೂರು ಇದನ್ನ ಡ್ರೈ ಮಾಡಿದ್ದೀನಿ ಫ್ಯಾನ್ ಎಲ್ಲ ಹಾಕ್ಬಿಟ್ಟು, ಮುಟ್ಟಿದ್ರೆ ಫುಲ್ ನೀರು ಒಂಥರ ಒದ್ದೆ ಬಟ್ಟೆ ಮುಡ್ತೀವಿ ಎಲ್ಲ ಆ ಥರ ಆಗ್ತಾ ಇತ್ತು. ಮಿರರ್ ಎಲ್ಲ ತೆಗೆದ್ಬಿಡ್ಬೇಕು ಒಬ್ಬ, ಇಲ್ಲಾಂದ್ರೆ ಇದು ಹಿಂದೆ ಹೋಗಿ ಮಿರರು ಹಾಳಾಗುತ್ತೆ. ಮಿರರ್ ಗ್ಯಾಪ್ ಐತಿ ಬಿಡಮ್ಮ. ಆಮೇಲೆ ಇನ್ನೊಂದೇನು ಅಂದರೆ ಫ್ಲ್ಯಾಶ್ ವರ್ಕ್ ಆಗಲ್ಲ ಒಂದೊಂದ್ಸಲ, ಗ್ರೌಂಡ್ ಏನಾದರೂ ಆಗ್ಬಿಟ್ರೆ ಭಯ. ಅಯ್ಯೋ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಒಂದು 3 ದಿನದಿಂದ ಓನರ್ಗೂ ಹೇಳಿದ್ದೀವಿ, ಅವರು ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಂದರೆ ಆ ಕಡೆ ಅವರು ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಇವರು ಮಾಡೋದಂತೆ, ನೋಡಬೇಕು ಏನಂತಾರೆ ಅದು ಸೈಡಲ್ಲಿ ಸಿಮೆಂಟ್ ಹಾಕ್ತಾರಲ್ಲ ಅದನ್ನು, ಪ್ಲಾಸ್ಟಿಂಗ್, ಅದನ್ನು ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಗೋಡೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಫ್ರೇಮ್ಸ್ ಎಲ್ಲ ಹಾಳಾಗೋಗ್ತಿದೆ. ಆಮೇಲೆ ಇದು ವುಡ್ ವರ್ಕ್ ಎಲ್ಲ ಮಾಡಿಸಿದ್ದೀವಿ ನೋಡಿ, ಇದೆಲ್ಲ ಅವಾಗ ಎಷ್ಟು ಕಷ್ಟಪಟ್ಟು ಮಾಡಿಸಿರೋದು ಗೊತ್ತಾ, ಆ ವುಡ್ಡೆಲ್ಲ ಹಾಳಾಗೋಗುತ್ತೇನೋ ಅಂತ ಬೇಜಾರಾಗ್ತಾ ಇದೆ ಇವತ್ತು. ನೀವು ಆ ಫ್ರೇಮ್ಸ್ನ ನೋಡ್ಬೋದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು, ಒಂಥರ ಬೇಜಾರಾಗೋಯ್ತು. ಎಲ್ಲ ಫ್ರೇಮ್ಸ್ ಕೂಡ ಹಂಗೆ ಆಗಿತ್ತು, ಅದರಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದಾರೆ. ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ, ಎಲ್ಲನೂ ತೋರಿಸ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಅಲ್ಲ, ಒಂದೊಂದ್ಸಲ ಹಿಂಗೆ ಆಗೋಗ್ಬಿಡುತ್ತೆ, ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.